ಇಂಟರ್ವ್ಯೂ ಹೋಗೋ ಮುಂಚೆ ಅವ್ನು ಅನ್ಕೊಂತಾನೆ ಇವತ್ತು ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು, ಈ ಅಪ್ಪ ಅಮ್ಮನ ಕಾಟನೇ ಇರಲ್ಲ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ ಅಂತ ಇಂಟರ್ವ್ಯೂ ಹೋಗ್ತಾನೆ. ಸೊ ಅವ್ನು ಇಂಟರ್ವ್ಯೂ ನ ಆಫೀಸಿಗೆ ಎಂಟರ್ ಆಗ್ತಿದ್ದ ಹಾಗೆ ಆ ಆಫೀಸ್ ನ ಎಂಟ್ರೆನ್ಸ್ ಅಲ್ಲಿ ಒಂದು ಲೈಟ್ ಉರಿತಿರುತ್ತೆ. ಸೊ ಅವನಿಗೆ ಅವ್ರ ತಾಯಿ ಹೇಳಿದ್ ನೆನಪಾಗುತ್ತೆ, ಎಲ್ಲಾರು ಬೆಳಗಿನ ಜಾವ ಲೈಟ್ ಉರಿತಿದ್ರೆ ಸ್ವಿಚ್ ಆಫ್ ಮಾಡೋದ್ ಕಲಿ ಅಂದ್ರೆ ಸಣ್ಣ ವಯಸ್ಸಿಂದ ಅವ್ರ ತಾಯಿ ಹೇಳ್ಕೊಟ್ಟಿರ್ತಾರೆ. ಸೊ ಅದು ನೆನಪಾಗುತ್ತೆ, ಹೋಗಿ ಆ ಸ್ವಿಚ್ ಆಫ್ ಮಾಡ್ತಾರೆ. ಸೊ ನಡ್ಕೊಂಡು ಹೋಗ್ತಾರೆ ಕಾರಿಡಾರ್ ಅಲ್ಲಿ ಒಂದು ಡಸ್ಟ್ಬಿನ್ ಬಿದ್ದಿರುತ್ತೆ, ಅದರಿಂದ ಒಂದಷ್ಟು ಕಸ. ಸೊ ಅವನಿಗೆ ಅವ್ರ ಅಪ್ಪ ಹೇಳಿದ್ ನೆನಪಾಗುತ್ತೆ, ಕಸ ನೀನ್ ಗುಡ್ಸಲ್ಲ ಮನೆಯಲ್ಲಿ, ನಿಮ್ಮ ಅಮ್ಮ ಗುಡ್ಸೋದು, ನೀಟಾಗಿ ಇಟ್ಕೊ ಮನೇಲಿ. ತಕ್ಷಣ ಅದ್ರಲ್ಲಿ ಇದ್ದ ಕಸನೆಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿ ಮುಂದೆ ಹೋಗ್ತಾರೆ. ಅಲ್ಲೊಂದು ಫಿಲ್ಟರ್ ಇಂದ ನೀರ್ ಸೋರ್ತಿರುತ್ತೆ. ತಕ್ಷಣ ಅವ್ರ ಅಮ್ಮ ಹೇಳಿದವನಿಗೆ ನೆನಪಾಗುತ್ತೆ, ನೀರ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ತಕ್ಷಣ ಹೋಗೋದನ್ನ ಆಫ್ ಮಾಡ್ತಾನೆ. ಸರಿ ಅಂತ ಇವನು ಇಂಟರ್ವ್ಯೂ ಒಳಗೆ ಹೋಗ್ತಾನೆ, ಫೈಲ್ ನ ಹಿಂಗ್ ಕೊಡ್ತಾನೆ. ಅವರು ಫೈಲ್ ನ ಇಸ್ಕೊಂಡು ಹಿಂಗ್ ಸೈಡಿಗೆ ಇಟ್ಟು, ಯು ಆರ್ ಸೆಲೆಕ್ಟೆಡ್, ಯಾವಾಗಿಂದ ಕೆಲ್ಸಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ಇವನಿಗೆ ಗಾಬರಿ ಆಗ್ಬಿಡುತ್ತೆ, ಒಂದ್ ಪ್ರಶ್ನೆನೂ ಕೇಳಲಿಲ್ಲ. ಯಾಕೆ ಸರ್ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಇವತ್ತಿಲ್ಲಿ ಯಾವುದೇ ಇಂಟರ್ವ್ಯೂ ಇರ್ಲಿಲ್ಲ, ನಾವು ಬರೀ CC ಕ್ಯಾಮ್ರಾ ನೋಡ್ತಾ ಕೂತಿದ್ವಿ, ಅಲ್ಲಿ ಹೊರಗಡೆ ಒಂದು ಲೈಟ್ ಆನ್ ಮಾಡಿದ್ವಿ, ಕಾರಿಡಾರ್ ಅಲ್ಲಿ ಕಸ